ಸಕಾರಾತ್ಮಕವಾದಂಥ ಭಾವನೆ ಜೀವನವೆಲ್ಲ ಬಿಮ್ಮನೆ ಅರಳುವುದಾಗ ಸುಮ್ಮನೆ ಹುಟ್ಟೋದ್ಯಾಕೆ ಬದುಕೋದ್ಯಾಕೆ ಏನಾದರೂ ಲೈಫಲ್ಲಿ ಸಾಧಿಸೋಕೆ ಓ ಕಲಿಯೋದ್ಯಾಕೆ ಸಾಧಿಸೋದ್ಯಾಕೆ ಈ ದೇಶಕ್ಕೆ ಕಾಣಿಕೆ ನೀಡೋಕೆ ಓ ನಮ್ಮ ಕುಟುಂಬ ವ್ಯವಸ್ಥೆ ನೋಡಿ ಚಿಕ್ಕ ಮಕ್ಕಳಿಗೆ ನಾವು ನೀನಲ್ಲಿ ಹೋಗಬೇಡ, ಏನನ್ನೂ ಮುಟ್ಬೇಡ, ಅಯ್ಯೋ ಏನಾದರೂ ತೊಂದರೆ ಆದರೆ ಹೀಗೆ ಸಾವಿರಾರು ನಕಾರಾತ್ಮಕ ಅಂಶಗಳನ್ನು ಮಕ್ಕಳ ಮೆದುಳು ಮತ್ತು ಬದುಕಿಗೆ ತುಂಬಿಬಿಡುತ್ತೇವೆ. ಜೀವನದ ಬೀಳು ಅಲ್ಲಿಂದಲೇ ಆರಂಭವಾಗುತ್ತದೆ. ಮುಂದೆ ಅದೇ ಮಕ್ಕಳು ಸ್ಪರ್ಧಾಳುಗಳಾದಾಗ, ಪರೀಕ್ಷಾರ್ಥಿಗಳಾದಾಗ ನೀನು ಓದು, ಏನಾದರೂ ಸಾಧಿಸು ಎಂದು ಉತ್ಸಾಹದ ಮಾತುಗಳನ್ನಾಡುತ್ತೇವೆ. ಆ ಹಂತದಲ್ಲಿ ಅದು ಹೇಗೆ ಸಾಧ್ಯವಾಗುತ್ತದೆ? ಪಂಡಿತ ಪುಟ್ಟರಾಜ ಗವಾಯಿಗಳು ವಿಕಲಚೇತನರಾದರೂ ಸಹ ಸಂಗೀತ ಕ್ಷೇತ್ರದಲ್ಲಿ ಅಚಂದ್ರಾರ್ಕ ಸಾಧನೆಯನ್ನು ಮಾಡಿದ್ರು. ಆದರೆ ನಮ್ಮಗಳಿಂದ ಅಂತಹ ಸಾಧನೆ ಹೇಗೆ ಸಾಧ್ಯ ಆಗ್ತಾ ಇಲ್ಲ ಎಂಬ ಪ್ರಶ್ನೆ ನಮಗೆ ನಾವು ಕೇಳ್ಕೊಳ್ಳೇ ಇಲ್ಲ. ನೋಡಿ, ಎಳೆಗರಂ ಎತ್ತಾಗದೆ ಖಂಡಿತವಾಗಿಯೂ ಆಗುತ್ತದೆ. ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ಎಂದು ನಾವು ಸದಾ ಮುನ್ನುಗ್ಗುತ್ತಲೇ ಇರಬೇಕು. ಇದನ್ನು ಅರ್ಥ ಮಾಡಿಕೊಂಡಂಥ ಅನಿಲ್ ಅಂಬಾನಿ, ಅಬ್ದುಲ್ ಕಲಾಂ, ಸಚಿನ್ ತೆಂಡೂಲ್ಕರ್, ಮದರ್ ತೆರೇಸಾ, ಸ್ವಾಮಿ ವಿವೇಕಾನಂದರಂತರು ಜೀವನದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿ ಮಹಾನ್ ವ್ಯಕ್ತಿಗಳು ಅಂತ ಅನ್ನಿಸ್ಕೊಂಡ್ರು. ಶಾಂತಿಯಿಂದಲೇ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟ ಗಾಂಧೀಜಿಯವರು ಮಹಾತ್ಮ ಅಂತ ಅನ್ನಿಸ್ಕೊಂಡ್ರು. ಆಳಾಗಬಲ್ಲವನು ಅರಸಾಗಲಾರನೆ, ನಿಶ್ಚಲವಾಗಿಯೂ ಆಗುತ್ತಾನೆ, ದುಡಿಮೆಯ ನಂಬಿಯೇ ಬದುಕು, ಅದರಲ್ಲಿ ದೇವರ ಹುಡುಕು, ನಮ್ಮ ಬಾಳಲ್ಲಿ ಬರುವುದು ಬೆಳಕು ಎಂದಾಡಿದ್ದಾರೆ ಡಾಕ್ಟರ್ ರಾಜ್. ದೃಷ್ಟಿಯಂತೆ ಸೃಷ್ಟಿ ಎಂದು ಕುವೆಂಪುರವರು ಬರೆದರೆ, ದೃಷ್ಟಿ ಬದಲಾದರೆ ದೃಶ್ಯವೇ ಬದಲಾಗುತ್ತದೆ, ನಮ್ಮೆಲ್ಲರ ಹವ್ಯಾಸಗಳು ಬದಲಾದರೆ ನಮ್ಮ ಹಣೆಬರಹವೇ ಬದಲಾಗುತ್ತದೆ ಎಂದು ಗುರುಗಳಾದ ಬಾಲಕೃಷ್ಣರವರು ನಮ್ಮೆಲ್ಲರ ಹಣೆಬರಹವನ್ನು ಸರಿದಾರಿಯಲ್ಲೇ ಕೊಂಡೊಯ್ಯುತ್ತಿದ್ದಾರೆ. ತನ್ನಲ್ಲೇ ಇದೆ ಲಿಂಗ, ಅನ್ಯರಲ್ಲಿ ಹುಡುಕೋದು ಭಂಗ, ತನ್ನಲ್ಲಿಹ ಲಿಂಗವನ್ನು ಮನ್ನಿಸಲಿ ಕರೆಯದೆ ಅನ್ಯ ದೇಗುಲಗಳಲ್ಲಿ ಹುಡುಕುವ ಆ ಅನ್ಯಾಯವನ್ನು ನೋಡು ಸರ್ವಜ್ಞ ಎಂದು ಸರ್ವಜ್ಞನು ತನ್ನ ಜೀವನದಲ್ಲಿ ನಮ್ಮ ಪಾತ್ರವೆಷ್ಟೇ ಎಂಬುದನ್ನು ವಿವರಿಸಿದ್ದಾನೆ. ಕೆಲವರು ನೋಡಿ ಬೇರೆಯವ್ರ ಮುಂದೆ ಕೆಲಸ ಮಾಡೋದಕ್ಕೆ, ದುಡಿಮೆ ಮಾಡೋದಕ್ಕೆ ಸಂಕೋಚ ಪಟ್ಕೊಳ್ತಾರೆ, ನಾಚಿಕೆ ಪಟ್ಕೊಳ್ತಾರೆ. ಅವರು ಬೇರೆಯವ್ರಿಗೋಸ್ಕರ ಬದುಕ್ತಾರೆಯೇ? ಬೇರೆಯವರು ನಮ್ಮ ಜೊತೆ ಒಂದೆರಡು ಗಂಟೆನೋ ಒಂದೆರಡು ದಿನನೋ ಇರ್ಬೋದು, ಆದರೆ ನಾವು ಗಟ್ಟಿಯಾದ ದೇಹ ಮತ್ತು ದೃಢವಾದ ನಿರ್ಧಾರಗಳೊಂದಿಗೆ 100 ವರ್ಷ ಬದುಕಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಲ್ಲ. ಹೀಗಿರಬೇಕಾದರೆ ನಿತ್ಯವೂ ಯೋಗ, ಧ್ಯಾನ, ಪೂಜೆ, ಪುನಸ್ಕಾರ, ಮಂತ್ರಪಠನೆ, ಸಂಗೀತ, ಕ್ರೀಡೆ, ಭಜನೆ, ಸತ್ಸಂಗಗಳಲ್ಲಿ ನಿತ್ಯವೂ ಭಾಗವಹಿಸುತ್ತಲೇ ಇರಬೇಕು. ಆಗ ಮಾತ್ರ ಧನಾತ್ಮಕ ಚಿಂತನೆಯು ಬೆಳೆದು ಗುರಿಯ ಕಡೆಗೆ ಸಾಗಲು ವಿಪುಲ ಅವಕಾಶಗಳು ದೊರೆಯುತ್ತವೆ. ಮಾತನಾಡುವ, ಸೃಜಿಸುವ, ಆಲೋಚಿಸುವ, ಅಷ್ಟೇ ಯಾಕೆ ನಿಮ್ಮೆಲ್ಲರನ್ನೂ ನಗಿಸುವ ಸಾಮರ್ಥ್ಯವುಳ್ಳ ಏಕೈಕ ಜೀವರಾಶಿ ಈ ಮಾನವ ಸಂಪತ್ತು. ಇದ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಎಂದು ಪುರಂದರ ದಾಸರೂ ಸಹ ಮಾನವ ಜೀವನದ ಶ್ರೇಷ್ಠತೆಯನ್ನು ಹಾಡಿ ಹೊಗಳಿದ್ದಾರೆ. ರೈತರಿಗೆ ನಷ್ಟ, ವ್ಯಾಪಾರದಲ್ಲಿ ಮೋಸ, ತಂದೆ ತಾಯಿ, ಬಂಧು ಬಳಗ, ಸ್ನೇಹಿತರು, ಪ್ರೇಮಿಗಳು ಬೇರ್ಪಟ್ಟಾಗ, ಅಷ್ಟೇ ಏಕೆ ಪರೀಕ್ಷೆಯಲ್ಲಿ ಅಂಕಗಳು ವಿದ್ಯಾರ್ಥಿಗಳಿಗೆ ಕಡಿಮೆ ಬಂದಾಗ ಆತ್ಮಹತ್ಯೆಗೆ ಶರಣಾಗುವ ಪ್ರವೃತ್ತಿಯಿಂದ ಹೆಚ್ಚಾಗುತ್ತಲಿದೆ. ವಿದ್ಯಾರ್ಥಿಗಳೇ, ಜೀವನವೇ ಪರೀಕ್ಷೆಯಲ್ಲ, ಪರೀಕ್ಷೆ ಎಂಬುದು ಜೀವನದ ಒಂದು ಭಾಗ ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪಾಸಿಟಿವ್ ಥಿಂಕಿಂಗ್ ಎಂದರೆ ಸಕಾರಾತ್ಮಕವಾದಂಥ ಆಲೋಚನೆಯಿಂದ ನನ್ನ ಜೀವನವನ್ನು ನಾನೇ ರೂಪಿಸಿಕೊಳ್ಳುತ್ತೇನೆ ಎಂಬ ದೃಢ ನಿರ್ಧಾರ. ಬೇಡವಾದಂಥ ಶಿಲೆಯು ಶಿಲ್ಪವಾಗಿ ಪೂಜ್ಯ ಭಾವನೆಯನ್ನು ಹೊಂದುವಂತೆ ನಮ್ಮ ಜೀವನದ ರೂವಾರಿಗಳು ನಾವೇ ಆಗಬೇಕು. ನಮ್ಮಿಂದಲೇ ನಮ್ಮ ಜೀವನ ರೂಪುಗೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾವು ದೃಢ ನಿರ್ಧಾರವನ್ನು ಹೆಜ್ಜೆ ಇಟ್ಟು ಮುಂದಡಿ ಇರುತ್ತಿರಲೇಬೇಕು. ಸದಾ ಸಕಾರಾತ್ಮಕ ಆಲೋಚನೆ, ಬೆಳೆಯುವುದು ಬೇಗ ಚಿಂತನೆ, ಚಿಗುರುವುದಾಗ ವಿವೇಚನೆ, ತಲುಪುವಾಗ ನಾವು ಗುರಿಯೇನೆ. ಕೆಲವರಿಗೆ ನೋಡಿ, ಗುರು, ಸಮಯ, ಅವಕಾಶ, ಮಾರ್ಗದರ್ಶನ ಎಲ್ಲವೂ ಸಿಗುತ್ತದೆ. ಆದರೆ ಗುರಿ ತಲುಪುವ ತವಕ ಮತ್ತು ಆತ್ಮವಿಶ್ವಾಸ ಅವರಲ್ಲೇ ಇಲ್ಲವೆಂದರೆ ಅಥವಾ ನಮ್ಮಲ್ಲೇ ಇಲ್ಲವೆಂದರೆ ಗುರುಗಳು ಹೇಗೆ ಗುರಿಯನ್ನು ಮುಟ್ಟಿಸಲು ಸಾಧ್ಯವಾಗುತ್ತದೆ?
ಉತ್ತಮವಾದಂಥ ನಾಗರಿಕರಿಗೆ ಶುದ್ಧ ಗಾಳಿ, ನೀರು, ಆಹಾರ ಹೇಗೆ ಮುಖ್ಯವೋ ಸಕಾರಾತ್ಮಕ ಯೋಚನೆಯೂ ಕೂಡ ಅಷ್ಟೇ ಮುಖ್ಯ. ಸರಿ ತಪ್ಪುಗಳ ವಿವೇಚನೆಯೂ ಅಗತ್ಯ. ನಾವು ಗುರಿ ಮುಟ್ಟುವವರೆಗೂ ತಾಳ್ಮೆಯಿಂದಲೂ ಇರಬೇಕಾಗುತ್ತದೆ. ಈ ಕೆಲಸ ಸಾಧಿಸಲೆಂದೇ ನಾನು ಜನ್ಮ ತಾಳಿದ್ದೇನೆ, ನನ್ನಿಂದಲೇ ಈ ಕೆಲಸ ಸಾಧ್ಯ ಎಂಬ ದೃಢ ವಿಶ್ವಾಸದಿಂದ ನಾವು ಗುರಿಯ ಕಡೆಗೆ ಮುನ್ನಡಿ ಇಡುತ್ತಿರಲೇಬೇಕು. ಆಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ. ಇದನ್ನು ನಾನು ಲೀಡರ್ಸ್ ಅಕಾಡೆಮಿಗೆ ಬಂದ ಮೇಲೆ ಅರ್ಥ ಮಾಡಿಕೊಂಡಿದ್ದೇನೆ ಗುರುಗಳಿಂದ. ಸುಮಾರು 22 ವರ್ಷಗಳ ಹಿಂದೆ ಕೇವಲ 5 ರೂ ಇಲ್ಲದೆ, ರೈಲ್ವೆ ಟಿಕೆಟ್ಗೂ ಕಾಸಿಲ್ಲದೆ ಇಲ್ಲಿಂದ ನನ್ನೂರಿಗೆ 65 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಸಾಗಿದ್ದೆ. ಕಂಡ ಹೋಟೆಲ್ನಲ್ಲಿ ನೀರು ಕುಡಿದು ಬಗೆ ಬಗೆಯ ಉದ್ಯೋಗಗಳನ್ನು ಉದರಕ್ಕಾಗಿ ಮಾಡಿದ್ದೇನೆ. ಟೀಚರ್, ಕಂಡಕ್ಟರ್, ಸೇಲರ್, ಪೇಂಟರ್, ಕಾರ್ಪೆಂಟರ್ ಹೀಗೆ. ಆದರೆ ಇಂದು ಧನಾತ್ಮಕ ಚಿಂತನೆಯಿಂದ, ಪಾಸಿಟಿವ್ ಆಟಿಟ್ಯೂಡ್ನಿಂದ ನಾನು 35,000 ಸಂಬಳವನ್ನು ಪಡೆಯುತ್ತಿದ್ದೇನೆ. ಖಾಸಗಿ ಉದ್ಯೋಗದಿಂದ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೇನೆ. ಬಾಡಿಗೆ ಮನೆಯಲ್ಲಿದ್ದಂಥ ನಾನು ಸ್ವಂತ ಮನೆಗಳನ್ನು ನಿರ್ಮಿಸಿ ಉತ್ತಮವಾದಂಥ ಜೀವನವನ್ನು ನಡೆಸುತ್ತಿದ್ದೇನೆ ಬಿಕಾಸ್ ಆಫ್ ಲೀಡರ್ಸ್ ಅಕಾಡೆಮಿ. ಈ ಹಂತ ತಲುಪಲು ನನ್ನಲ್ಲಿನ ಸಕಾರಾತ್ಮಕ ಅಂಶ ಒಂದೇ ಕಾರಣವೆಂದರೆ ತಪ್ಪಾಗಲಾರದು. ಇಷ್ಟು ಸಾಧಿಸಲು ಅನುವು ಮಾಡಿದ ಗುರು, ದೈವ, ಸಮಾಜಕ್ಕೆ ನಾನು ಸದಾ ಅಭಾರಿಯಾಗಿದ್ದೇನೆ. ನನಗೆ ಮತ್ತಷ್ಟು ಸಾಧಿಸುವ ಹಂಬಲ ಬೇಕು. ಗುರುಗಳ ಬೆಂಬಲ ಮನವಾಗದಿರಲಿ ಚಂಚಲ, ಆತ್ಮಬಲವಿರಲಿ ಜಗದಗಲ. ಸರ್ವರಿಗೂ ನಮಸ್ಕಾರ. ನಿಮ್ಮ ರಾಜಶೇಖರ. ಧನ್ಯವಾದ.